ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೇಮ ಕಾವ್ಯ ಸೋಮವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್. ನೀವೇ ಫಸ್ಟ್ ನೋಡ್ಬೋದು. ಓಕೆ, ತಡ ಮಾಡಿದ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಎಪಿಸೋಡ್ನಲ್ಲಿ ಕಾವ್ಯಗೆ ಮಹಾದೇವ ತಾತನ ವೇಷದಲ್ಲಿ ಬಂದು ಕಾವ್ಯ ಕೈ ಸುಟ್ಟೋಗಿರೋದ್ರಿಂದ ಆಯಿಂಟ್ಮೆಂಟ್ ಕೊಟ್ಬಿಟ್ಟು ಹಚ್ಕೊಳ್ಳವ, ನನಗೆ ಹೆಲ್ಪ್ ಮಾಡೋದು ಜಾಸ್ತಿ ಇಷ್ಟ, ಹಂಗಾಗಿ ತೊಗೊಂಬಂದೆ ಅಷ್ಟೇ ಹಚ್ಕೊ ಅಂತ ಹೇಳಿ ಕೊಟ್ಬಿಟ್ಟು ಅಲ್ಲಿ ಆಚೆ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಕಾವ್ಯ ಇದ್ದಳು ಅವಳ ಫ್ರೆಂಡ್ ಹತ್ರ ಹೇಳ್ತಾ ಇದ್ದಾಳೆ, ಸೌಜನ್ಯ, ಇವತ್ತು ಕಾಲೇಜಲ್ಲಿ ಏನಾಯಿತು ಗೊತ್ತೇನೆ, ಆ ಪ್ರಿನ್ಸಿಪಲ್ಗೂ ನನಗೂ ನನ್ನ ಗೈಡ್ಗೂ ನನಗೂ ಏನಾಯ್ತು ಗೊತ್ತಾ ಅಂತ ಹೇಳ್ತಾರೆ. ಆಗ ಏನೇ ಮಾಡ್ದ ಅಂತ ಹೇಳ್ತಾಳೆ ಅವಳು. ಆ ಕಾವ್ಯ ಎಲ್ಲ ಹೇಳ್ತಾ ಇದ್ದಾಳೆ, ಇವತ್ತು ಕಾಲೇಜಲ್ಲಿ ಪಿಯಾನ್ ಹೇಳಿದ್ರು ಅಂತ ಅವ್ರು ಚೇಂಬರ್ಗೆ ಹೋದಾಗ ಅವ್ರು ಹೇಳಿದ್ರು, ನನಗೊಂದು ಆರ್ಟಿಕಲ್ ಕೊಟ್ಬಿಟ್ಟು, ನೀನು ರ್ಯಾಂಕ್ ಸ್ಟೂಡೆಂಟ್, ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಅಲ್ವಾ, ಅದಕ್ಕೆ ಈ ಆರ್ಟಿಕಲ್ನ ನಿನಗೆ ಕೊಡ್ತಾ ಇದ್ದೀನಿ ಬರೆಯೋದಕ್ಕೆ. ಈ ಆರ್ಟಿಕಲ್ನ ತುಂಬ ಚೆನ್ನಾಗಿ ಬರೆದು ನೀನು ಸಬ್ಮಿಟ್ ಮಾಡಬೇಕು ನಾಳೆ ಅಂತ ಹೇಳ್ತಾನೆ. ಅದಕ್ಕೆ ಕಾವ್ಯ, ಸರಿ ಆಯಿತು, ನಾನು ಬರೆದು ನೀಟಾಗಿ ಸಬ್ಮಿಟ್ ಮಾಡ್ತೀನಿ, ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನನ್ನು ನಂಬಿ ನೀವು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೆ ಕಣೆ ನಾನು. ಅಷ್ಟರಲ್ಲಿ ಅವ್ನು ನನ್ನ ಕೈ ಇಟ್ಕೊಂಡು ಹೇಳ್ದ. ಅದಕ್ಕೆ ಏನು ಅಂತ ಕೇಳಿದ್ದಕ್ಕೆ ಅವ್ನು ಹೇಳ್ದ, ನನ್ನ ಕೈನೆಲ್ಲ ಉಫ್ ಅಂತ ಅವರು ಬಿಟ್ಟು, ಅಲ್ಲ ನೀನು ಯಾಕೆ ಕೈ ಸುಟ್ಕೊಂಡ್ಬಿಟ್ಟೆ, ಏನಾಯಿತು, ಯಾಕೆ ಈ ಸಂಜೆ ಸಿಗು ಫ್ರೀಯಾಗಿ, ನಾನು ನಿನ್ನನ್ನು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗ್ತೀನಿ, ಓಕೆನಾ ಅಂತ ಹೇಳ್ತಾನೆ. ಆಗ ಅದಕ್ಕೆ ನನಗೆ ಕೋಪ ಬಂತು ಕಣೆ. ಅದಕ್ಕೆ ನಾನು ಸರಿಯಾಗಿ ಬೈದು ಬಂದು, ಬಿಡಿ ನನ್ನ ಕೈನ ಅಂತ ಅಂದ್ರೂ ಕೂಡ ಅವ್ನು ಹೇಳ್ತಾ ಇದ್ದು, ನೀನು ಕೋಪ ಬರ್ತಾ ಇದೆಯಲ್ಲ, ನನಗೆ ಕೋಪ ಬರೋ ಹುಡುಗಿಯನ್ನ ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳ್ದ. ಅದಕ್ಕೆ ಸರಿಯಾಗಿ ಬೈದು ಬಂದಿದ್ದೇನೆ. ನಿಂದು ಎಷ್ಟಿದೆ ಅಷ್ಟು ನೋಡ್ಕೊ, ನೀನು ಪಾಠ ಮಾಡಬೇಕು, ಪಾಠ ಮಾತ್ರ ಮಾಡು, ಅದನ್ನು ಬಿಟ್ಟು ಬೇರೆ ಏನಾದರೂ ಜಾಸ್ತಿ ಮಾತಾಡೋಕ್ಕೆ ಬಂದರೆ ಇದೇ ನೋವಾಗಿರೋ ಕೈಯಿಂದನೇ ನಿನ್ನ ಕೆನ್ನೆ ಮೇಲೆ ಬಾರಿಸ್ತೀನಿ, ಹುಷಾರ್ ಅಂತ ಹೇಳಿ ಅಲ್ಲಿಂದ ಬಂದೆ ಕಣೆ. ಅದಕ್ಕೆ ಅವ್ನು ಹೇಳ್ದ, ಅದು ಹೆಂಗೆ ಸಬ್ಮಿಟ್ ಮಾಡ್ತೀನಿ, ನಾಳೆ ಅಷ್ಟರಲ್ಲಿ ಆರ್ಟಿಕಲ್ನ ನೋಡ್ತೀನಿ ಅಂತ ಹೇಳಿ ಬೇರೆ ಕಳಿಸಿದ್ದಾನೆ, ಈ ಥರ ಮಾಡ್ದ ಅಂತ ಅವ್ನ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾಳೆ. ಆಗ ಸೌಜನ್ಯ ಇದ್ದಳು, ಕಣೆ ಅವ್ನು ಹಂಗೇನೆ ಕಣೆ, ಕಾಲೇಜಲ್ಲಿ ಸರಿ ಇಲ್ಲ ಅಂತ ಎಲ್ರಿಗೂ ಗೊತ್ತು ಅವನು, ಆದರೆ ಏನು ಮಾಡೋದು, ನೀನು ಬೇರೆ ಸಿಗಾಕೊಂಡ್ಬಿಟ್ಟಿದೆಯಲ್ಲ, ಸರಿ ಬಿಡು, ಎಲ್ಲ ಒಳ್ಳೇದಾಗುತ್ತೆ, ಆ ದೇವ್ರ ಮಹಾದೇವ ಕಾಪಾಡ್ತಾನೆ ನಿನ್ನನ್ನು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಮಹಾದೇವ ಮತ್ತೆ ಒಳಗಡೆ ಬಂದ್ಬಿಟ್ಟು, ಏನವ್ವ ನೀವು ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ ಕಣವ್ವ, ಪವಿತ್ರವಾದ ಕಾಲೇಜ್ನಲ್ಲಿ ಹಂಗೆ ಮಾಡೋದು ನಿಮ್ಮ ಮೇಷ್ಟ್ರು, ಅವ್ರನ್ನ ಸಾಯಿಸಬೇಕು ಕಣವ, ನಾನು ಗಡಿನಲ್ಲಿ ಕೆಲಸ ಮಾಡಬೇಕಾದ್ರೆ ದೇಶದ್ರೋಹಿಗಳನ್ನ ಹಿಂಗೆ ಗುಂಡಿಕ್ಕಿ ಸಾಯಿಸ್ತಾ ಇದ್ದಿದ್ದು, ಈ ಗಡಿ ಒಳಗೂ ಕೂಡ ಹಿಂಗೆ ಹೆಣ್ಮಕ್ಳಿಗೆ ಹಿಂಸೆ ಕೊಡೋರನ್ನ ಹಂಗೆ ನಾವು ಸಾಯಿಸಬೇಕು, ಬಿಡಬಾರ್ದು, ನೀನೇನು ಯೋಚನೆ ಮಾಡಬೇಡ ಕಣವ, ಇವತ್ತು ಸಂಜೆ ಅಷ್ಟೊಳಗೆ ಅವ್ನ ಕೈ ಮುರಿದೋಗುತ್ತೆ, ಸುಮ್ಮನಿರು ಅಂತ ಹೇಳ್ತಾನೆ. ಆಗ ಕಾವ್ಯ ಇದ್ದಳು, ಅಯ್ಯೋ ತಾತ, ಅವ್ರ ಬಗ್ಗೆ ಮಾತಾಡಿ ನಿಮ್ಮ ಬಾಯಿನ ನೀವ್ಯಾಕೆ ಹೊಲ್ಸು ಮಾಡ್ಕೊತೀರ ತಾತ, ನೀವು ಬಿಟ್ಟಾಕಿ ತಾತ ಅಂತ ಹೇಳ್ತಾಳೆ. ಆಗ ಮಹಾದೇವ ಇದ್ದನು, ಹಂಗಲ್ಲ ಕಣವ, ಅವ್ನು ಹೇಳಿದ್ದಿಲ್ಲ, ನೀನು ಯಾಕವ ಮಾಡಬೇಕು, ನೀನು ಮಾಡಬಾರ್ದು ಅಂತ ಹೇಳ್ತಾನೆ. ಆ ಕಾವ್ಯ ಇದ್ದಳು, ಅಯ್ಯೋ ತಾತ ಹಂಗಾಗಲ್ಲ, ನಾವು ಹಂಗೆ ಮಾಡಲಿಲ್ಲ ಅಂತಂದರೆ ನಮಗೆ ಅವ್ರ ಗೈಡೆನ್ಸ್ ಮೇಲೆ ನಾವು ಇಲ್ಲಿ PhD ಮಾಡ್ತಾ ಇರೋದು, ಅವ್ರು ಹೇಳ್ದಂಗೆ ಮಾಡಿಲ್ಲ ಅಂದರೆ ನಮಗೆ PhDನೇ ಸಿಗಲ್ಲ ತಾತ ಅಂತ ಹೇಳ್ತಾಳೆ. ಸರಿ ಬಿಡವ, ನೀನು ಮದುವೆ ಹೇಳ್ತಾ ಇದ್ದಾನೆ, ಸರಿ ಬಿಡವ, ನೀನು ಏನು ಯೋಚನೆ ಮಾಡಬೇಡ, ನಾಳೆ ಅಷ್ಟರೊಳಗೆ ಒಂದು ಕೈಯೆಲ್ಲ ಮುರಿದೋಗುತ್ತೆ, ನೀನು ಭಗವಂತ ಎಲ್ಲ ನೋಡ್ಕೊತಾನೆ, ನಾನು ಗೇಟ್ ಕಾಯಕ್ಕೆ ಹೋಗ್ತೀನಿ, ನೀನು ಹೋಗಿ ಓದ್ಕೊಳ್ಳವ ಆಯಿತು ಅಂತ ಹೇಳ್ತಾನೆ. ಆಗ ಕಾವ್ಯ ಇದ್ದಳು, ಸರಿ ತಾತ, ನಿಮ್ಮ ಕೈಯೆಲ್ಲ ನಡುಗ್ತಾ ಇದೆ, ನೀವು ಕೋಪ ಮಾಡ್ಕೊಬೇಡಿ ಅಂತ ಹೇಳ್ತಾಳೆ. ಆಗ ಮಹಾದೇವ ಇದ್ದನು, ಅಯ್ಯೋ ನನಗೆ ನಿನ್ನ ವಯಸ್ಸಿನವಳು ಮೊಮ್ಮಗಳಿದ್ದಾಳೆ ಕಣವ, ಅವಳು ನೆನೆಸ್ಕೊಂಡು ನಂಗೆ ಮೈ ನಡ್ಕ ಆಯಿತು ಅಷ್ಟೇ, ಸರಿ ಕಣವ, ನಾನು ಗೇಟ್ ಕಾಯಕ್ಕೆ ಹೋಗ್ತೀನಿ ಅಂತ ಕೆಳಗಡೆ ಬಂದ್ಬಿಟ್ಟು, ಲೇ ಪ್ರೊಫೆಸರು, ನನ್ನ ಹೆಂಡತಿ ಕೈನೇ ಮುಟ್ಟಷ್ಟು ಧೈರ್ಯ, ಅವ್ನು ಕಾವಲಾಗಿ ನಾನಿದ್ದೀನಿ, ನಿನ್ನನ್ನು ಸುಮ್ಮನೆ ಬಿಡ್ತೀನಿ, ನಾನು ನೋಡ್ತಾ ಇರು ಅಂತ ಹೇಳಿ ಇಲ್ಲಿ ಮಹಾದೇವ ಅನ್ಕೊತಾ ಇದ್ದಾನೆ. ಮತ್ತೆ ಬೆಳಗ್ಗೆ ಆಗುತ್ತೆ, ಮಹಾದೇವು ವಾಕಿಗೆ ಬರ್ತಿರೋಂಥ ಪ್ರೊಫೆಸರ್ಗೆ ಕಾಯ್ತಾ ಇರ್ತಾನೆ. ಪ್ರೊಫೆಸರ್ ವಾಕಿಗೆ ಬರ್ತಾರೆ. ಆಗ ಬಂದ್ಯಾ ಬಾಬಾ ಅಂತ ಹೇಳಿ ಗೋಣಿ ಚೀಲನ ಅವ್ನ ಮುಖದ ಮೇಲೆ ದಬಾಕ್ಬಿಟ್ಟು ಚೆನ್ನಾಗಿ ಮುಗ ಹೊಡಿತಾನೆ. ಅವ್ನ ಮುಖ ಮೂತಿಯೆಲ್ಲ ಹೊಡೆದು ಕೈಯೆಲ್ಲ ನುಲ್ಚಿ ಕಳಿಸ್ತಾನೆ. ಆಗ ಅವ್ನು ಬಿಟ್ಬಿಡು ಅಂತ ಪ್ರೊಫೆಸರ್ ಎಷ್ಟು ಕೇಳಿದ್ರು ಕೂಡ ಇವ್ನು ಬಿಡ್ದೇನೆ, ಅಲ್ಲ ಪ್ರೊಫೆಸರು, ನೀನು ಓದಿರೋನು ವಿದ್ಯಾವಂತ ಅಂತಂದ್ರೆ ಇಂಥ ಕೆಲಸ ಎಲ್ಲ ಮಾಡ್ತಾ ಇದೆಯಾ, ನಾನು ಯಾರು ಅಂತ ನಿನ್ಗೆ ಹೇಳಬೇಕು ಅಂತಂದರೆ ಒಂದೇ ಒಂದು ಕ್ಷಣ ಯೋಚನೆ ಮಾಡು, ನೆನ್ನೆ ಕಾಲೇಜ್ನಲ್ಲಿ ಏನಾಯಿತು ಅಂತ ಗೊತ್ತಾಯ್ತದ, ನಾನು ಯಾರು ಯಾಕೆ ಹೊಡಿತಾ ಇದ್ದೀನಿ ಅಂತ, ಹುಷಾರು, ಇನ್ನೊಂದು ಸತಿ ಬಂದರೆ ನನ್ನ ಹೆಂಡತಿ ವಿಷಯಕ್ಕೆ ಅಂತ ಹೇಳಿ ಚೆನ್ನಾಗಿ ಹೊಡೆದ್ಬಿಟ್ಟು ಅಲ್ಲಿಂದ ಬರ್ತಾನೆ. ಮತ್ತಿಲ್ಲಿ ಪ್ರೇಮ ದಾಮಿನಿ ಹತ್ರ ಬಂದುಬಿಟ್ಟು, ಕಲ್ಯಾಣಿ ಮನೆ ಹತ್ರ ಬಂದುಬಿಟ್ಟು ದಾಮಿನಿಗೆ ಫೋನ್ ಮಾಡ್ತಾ ಇದ್ದಾಳೆ, ಅಮ್ಮ ನಾನು ಇಲ್ಲಿ ಮನೆಯಿಂದ ಆಚೆ ಇದ್ದೀನಿ, ಸ್ವಲ್ಪ ಆಚೆ ಬರ್ತೀರಾ ಅಂತ. ದಾಮಿನಿ ಆಚೆ ಬರ್ತಾಳೆ. ಯಾಕೆ ಪ್ರೇಮ, ಏನು ಅಂತ ಕೇಳ್ತಾಳೆ. ಪ್ರೇಮ ಇದ್ದಳು, ಅದು ಕಲ್ಯಾಣಿ ಅಮ್ಮಂಗೆ ತುಂಬಾ ಹುಷಾರಿಲ್ಲ ದಿನದಿಂದ ದಿನಕ್ಕೆ ಅಂತ ಗೊತ್ತಾಯಿತು, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ, ಅದು ಯಾವ ಮಾತ್ರೆ ಕೊಡ್ತಾ ಇದ್ದೀರಾ ಕಲ್ಯಾಣಿ ಅಮ್ಮಂಗೆ ಅಂತ ಕೇಳ್ತಾಳೆ. ಆಗ ದಾಮಿನಿ ಇದ್ದಳು, ಅಯ್ಯೋ ಪ್ರೇಮ, ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ, ಒಳ್ಳೆ ಮಾತ್ರನೇ ಕೊಡ್ತಾ ಇದ್ದೀವಿ ನಾವು, ಎಲ್ಲ ಇವಾಗ ಅಕ್ಕ ಪರವಾಗಿಲ್ಲ ಅಂತ ಹೇಳ್ತಾರೆ. ಆಗ ಪ್ರೇಮ ಇದ್ದಳು, ಅದು ಯಾವ ಡಾಕ್ಟ್ರ್ ಹತ್ರ ತೋರಿಸಿ ಮಾತ್ರೆ ತಗೋತಾ ಇದ್ದೀರಾ ಅಂತ ಕೇಳ್ತಾಳೆ. ದಾಮಿನಿ ಇದ್ದಳು, ಅದು ತುಂಬ ಫೇಮಸ್ ಡಾಕ್ಟ್ರು, ಒಳ್ಳೆ ಹಾಸ್ಪಿಟಲಲ್ಲೇ ತೋರಿಸಿ ತಗೋತಾ ಇದ್ದೀವಿ, ನಾನು ರಾಮ್ ಹತ್ರ ಹೋಗೋಣ ಅಂತ ಎಷ್ಟೊಂದು ಹೇಳ್ತಾ ಇದ್ದೀನಿ ಅಕ್ಕಂಗೆ, ಆದರೆ ಅಕ್ಕ ಮಾತ್ರ ಒಪ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದಳು, ಸರಿ ದಾಮಿನಿ ಅಮ್ಮ, ಹಿಂಗೆ ಮತ್ತೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ, ಯಾವ ಮಾತ್ರೆ ಕೊಡ್ತಾ ಇದ್ದೀರಾ ಕಲ್ಯಾಣಿ ಅಮ್ಮಂಗೆ ಅಂತ ಗೊತ್ತಾದರೆ ನನಗೆ
ಆ ಮಾತ್ರನೇ ತೊಗೊಂಡೋಗಿ ನಾನು ರಾಮ್ಗೆ ತೋರಿಸ್ತೀನಿ, ರಾಮ್ಗೆಲ್ಲ ಗೊತ್ತಿರುತ್ತೆ ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದಳು, ಅಯ್ಯೋ ಹಂಗೆಲ್ಲ ಏನಿಲ್ಲ, ಒಳ್ಳೆ ಮಾತ್ರನೇ ಕೊಡ್ತಾ ಇದ್ದೀವಿ, ಅದು ಆ ಕಲ್ಯಾಣಿ ಅಕ್ಕ ಎಲ್ಲ ಮಾತ್ರೇನೂ ಅವ್ರು ಡ್ರಾಯರಲ್ಲಿ ಇಕ್ಕೊಂಡು ಬೀಗ ಹಾಕೊಂಡಿದ್ದಾರೆ, ಇವಾಗ ಹೋಗಿ ಕೇಳಿದ್ರೆ ಅವರು ಬೇಜಾರು ಮಾಡ್ಕೊತಾರೆ ಇಷ್ಟೊತ್ತಲ್ಲಿ ಯಾಕೆ ಅಂತ ಹೇಳಿ. ನೀನೇನು ತಲೆ ಕೆಡ್ಸ್ಕೊಂಬೇಡ, ಒಳ್ಳೆ ಫೇಮಸ್ ಡಾಕ್ಟ್ರ್ ಹತ್ರ ಈಸ್ಕೊಂಡು ತೊಗೊಂಬಂದಿರೋ ಮಾತ್ರೆ ಅದು ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದಳು, ಯಾವ ಡಾಕ್ಟ್ರ್ ಅವರು? ರಾಮ್ಗೆ ಎಲ್ಲ ಡಾಕ್ಟ್ರು ಗೊತ್ತಿರ್ತಾರೆ, ಅವ್ರ ಹೆಸರೇನು ಹೇಳ್ತೀರಾ ಅಂತ ಕೇಳ್ತಾಳೆ. ದಾಮಿನಿ ಇದ್ದಳು, ಅಯ್ಯೋ ಅವ್ರ ಹೆಸರು ನನಗೂ ಮರ್ತೋಗಿದೆ ಪ್ರೇಮ, ನಾನು ನೆನಪಿಸ್ಕೊಂಡು ನಿನಗೆ ಫೋನ್ ಮಾಡ್ತೀನಿ, ಸರಿ ನೀನು ಇಲ್ಲಿಂದ ಹೊರಡು ಅಂತ ಹೇಳ್ತಾರೆ. ಆಗ ಪ್ರೇಮ ಸರಿ ಅಂತ ಅಲ್ಲಿಂದ ಹೊರಟು ಬರಬೇಕಾದ್ರೆ, ಯಾಕಿದು ದಾಮಿನಿ ಅಮ್ಮ ಮಾತ್ರೆ ವಿಷಯ ಕೇಳೋದಕ್ಕೆ ಇಷ್ಟೊಂದು ನಡ್ಗೋದ್ರು, ಇಲ್ಲೇನೋ ವಿಷಯ ಇದೆ, ಇದನ್ನ ಇಲ್ಲಿಗೆ ಬಿಟ್ಟರೆ ಸರಿ ಹೋಗಲ್ಲ, ಇದನ್ನು ವಿಚಾರಣೆ ಮಾಡಲೇಬೇಕು ಅಂತ ಅಂದ್ಕೊಂಡು ಮನೆಗೆ ಬರ್ತಾ ಇರ್ತಾಳೆ. ಅಲ್ಲಿ ರಾಮ್ ಪ್ರೇಮ ಎಲ್ಲಿದೆಯಾ ಅಂತ ಕೂಗ್ತಾ ಇರ್ತಾಳೆ. ಪ್ರೇಮ ಬರ್ತಾಳೆ. ಅಷ್ಟರಲ್ಲಿ ಯಾಕೆ ರಾಮ್ ಇಲ್ಲೇ ಇದ್ದೀನಿ, ಹೊಟ್ಟೆ ಹಸಿವಾಗ್ತಾ ಇದೆಯಾ, ಅದಕ್ಕೆ ಕರಿತಾ ಇದೆಯಾ, ಬಾ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು, ಹೊಟ್ಟೆ ಹಸಿವಲ್ಲ ಕಡೆ, ನೋಡು ಯಾರು ಬಂದಿದ್ದಾರೆ ಅಂತ ಹೇಳ್ತಾಳೆ. ಆಗ ಪ್ರೇಮ ನೋಡ್ತಾಳೆ, ಅವ್ರ ಅಮ್ಮ ಬಂದಿರ್ತಾರೆ. ಅದನ್ನು ನೋಡಿ ಪ್ರೇಮ ಖುಷಿಯಾಗೋಗುತ್ತೆ, ಅಮ್ಮ ನೀನು ಬಂದಿದ್ಯಾ, ಹೇಳ್ಬಿಟ್ಟೆ ಬಂದಿಲ್ವಲ್ಲಮ್ಮ, ಸರಿ ಬಾರಮ್ಮ ಒಳಗಡೆ ಅಂತ ಕರೀತಾಳೆ. ಆಗ ಅವರಮ್ಮ, ಏನೇ ಒಳಗಡೆ ಬರೋದು, ಎಲ್ಲೇ ಇದೆ ನಿನ್ನ ಮನೆ ಅಂದಮೇಲೆ ಒಂದು ಹೊಸ್ಲು ಇರಬೇಕು, ದೇವ್ರ ಮನೆ ಇರಬೇಕು, ಎಲ್ಲೇ ಇದೆ ಈ ಕರ್ಕಲಾಗಿರೋ ಮನೆಯಲ್ಲಿ ಹೊಸ್ಲಲ್ಲಿ ಒಳಗಡೆ ಬಂದು ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೈ ಮುಗಿಯೋಣ ಅಂದರೆ ದೇವ್ರ ಮನೆಯಲ್ಲಿ ಎಲ್ಲ ಸುಟ್ಟೋಗಿದೆ, ಇಷ್ಟೆಲ್ಲ ಆದರೂ ಕೂಡ ನಿನಗೆ ನಾನು ನೆನಪಾಗಲಿಲ್ಲ ಅಲ್ವಾ ಈ ಅಮ್ಮ ಇದ್ದಾಳೆ ಅಂತ, ಈ ಅಮ್ಮಂಗೆ ಹೋಗಿ ನೆನಪಾಗಿ ಒಂದು ಫೋನ್ ಮಾಡೋಕ್ಕಾಗಲಿಲ್ಲ ಅಲ್ವಾ ನಿನಗೆ ಅಂತ ಬೈತಾಳೆ. ಆಗ ಪ್ರೇಮ ಇದ್ದಳು, ಅದು ಹಂಗಲ್ಲ ಅಮ್ಮ, ನಾನು ಹೇಳೋಣ ಅಂತಲೇ ಅಂದ್ಕೊಂಡೆ, ಆದರೆ ಅಂತ ಹೇಳ್ತಾಳೆ. ಆಗ ರಾಮಿದ್ದನು, ಅದು ಅತ್ತೆ ನಾನೇ ಬೇಡ ಹೇಳೋದು ಅಂತ ಹೇಳ್ದೆ, ಹಂಗಾಗಿ ಪ್ರೇಮ ಹೇಳಲಿಲ್ಲ ಅಂತ ಹೇಳ್ತಾನೆ. ಆಗ ಅವ್ರಮ್ಮ ಇದ್ದವರು, ನನಗೆ ಗೊತ್ತು ಕಡೆ ನೀನು ಯಾಕೆ ಹೇಳಿಲ್ಲ ಅಂತ, ನಿಮ್ಮಪ್ಪ ಬೈತಾರೆ ಅಂತಾರೆ ಹೇಳಿರೋದು, ನಿಮ್ಮ ಅಪ್ಪನಿಗೆ ಎಷ್ಟು ಹಕ್ಕಿದೆ ನನಗೂ ಅಷ್ಟೇ ಹಕ್ಕಿದೆ ಕಡೆ, ನಿಮ್ಮಪ್ಪ ಬೈಬೋದು ಅವರು, ಆದರೆ ನನಗೆ ನನ್ನ ಮಗಳ ಮೇಲೆ ಆಸೆ ತುಂಬ ಇದೆ, ನಾನು ಹೆತ್ತವಳು ಕಣೆ, ಹೆತ್ತು ಕರಳು ಕಣೆ, ಇವಾಗ ಸಾಕು ಇಲ್ಲಿ ಇದ್ದಿದ್ದು, ಇವಾಗ ನೀನೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನನ್ನ ಜೊತೆ ಬರ್ತಾ ಇರು ನಮ್ಮ ಮನೆಗೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದಳು, ಹಂಗಂದ್ರೆ ಅಪ್ಪ ಒಪ್ಕೊಂಡ್ರ ಅಮ್ಮ, ಅಪ್ಪ ನನ್ನನ್ನು ಕರೆದ್ರ, ಅಪ್ಪ ಎಲ್ಲರೂ ಇಲ್ಲೇ ಇದ್ದಾರಾ ಅಂತ ಕೇಳ್ತಾಳೆ. ಆಗ ಅಪ್ಪ ಇಲ್ಲೆಲ್ಲೂ ಇಲ್ಲ, ಅಪ್ಪ ಕರೆದೂ ಇಲ್ಲ, ನಾನು ನಿನ್ನ ತಾಯಿಯಾಗಿ ಕರಿತಾ ಇದ್ದೀನಿ, ಬಂದ್ಬಿಡು ನಿನ್ನ ಮನೆಗೆ ಅಂತ ಹೇಳ್ತಾರೆ. ಆಗ ಪ್ರೇಮ ಇದ್ದಳು, ಇಲ್ಲ ಅಮ್ಮ ನನ್ನ ಅಪ್ಪ ಕರೀದೇನೆ ನಿಮ್ಮ ಮನೆ ಹೊಸ್ಲಿಗೆ ನಾನು ಬರಲ್ಲ, ಅಪ್ಪ ನನ್ನ ಮಗಳೇ ಅಲ್ಲ ಅಂತ ಅವತ್ತು ಹೇಳಿದ್ರಲ್ವ, ಅಪ್ಪ ಕರೆಯೋ ತನಕ ನಾನು ಬರಲ್ಲ ಅಮ್ಮ ಅಂತ ಹೇಳ್ತಾಳೆ. ಆಗ ಅವರಮ್ಮ ಇದ್ದವರು, ಅಳಿಯಂದ್ರೆ ನೀವಾದರೂ ಹೇಳಿ, ಇವಳು ಒಂಥರ ಹಟ್ಮಾರಿ ಹೆಣ್ಣು, ಪ್ಲೀಸ್ ಅವಳಿಗೆ ಹೇಳಿ, ಇಲ್ಲ ಅಂತ ಅನ್ಬೇಡಿ ಅಳಿ ಅಂದರೆ, ನಾನು ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ ಅಂತ ಕಾಲಿಗೆ ಬೀಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ರಾಮ ಅವ್ರ ಕೈ ಎತ್ಬಿಟ್ಟು, ಏನತ್ತೆ ಹೇಳ್ತಾ ಇದ್ದೀರಾ ನೀವು ಅತ್ತೆ ಅಂತ ಹೇಳ್ತಾನೆ. ಆಗ ಅವ್ರ ಅತ್ತೆ, ಇಲ್ಲ ಅಪ್ಪ ನೀವು ನನ್ನ ಜೊತೆ ಬರಲೇಬೇಕು ಅಂದಾಗ, ಸರಿ ಅತ್ತೆ ನೀವು ಇಷ್ಟು ಹೇಳಿದ್ಮೇಲೆ ನಾವು ಬರದೇ ಇರೋಕ್ಕಾಗುತ್ತಾ ಪ್ರೇಮ, ಸರಿ ನಡಿ ಹೋಗೋಣ ಅತ್ತೆ ಮನೆಗೆ ಅಂತ ಹೇಳಿ ಇವರಿಬ್ಬರು ಇಲ್ಲಿ ಅತ್ತೆ ಮನೆ ಕಡೆ ಬರ್ತಾರೆ. ಬಂದಾಗ ಅವ್ರ ಅಮ್ಮ ಇದ್ದವರು ಆರತಿ ಮಾಡಿ ಒಳಗಡೆ ಕರ್ಕೊತೀನಿ, ನೀವಿಬ್ಬರು ಇಲ್ಲೇ ಇರಿ ಅಂತ ನಿಲ್ಸಿರ್ತಾರೆ ಶಾರದಾ ಅವರು. ಆಗ ಅಷ್ಟಲ್ಲ ಅವ್ರ ಗಂಡ ಬಂದ್ಬಿಟ್ಟು, ಶಾರದಾ ಯಾರನ್ನ ಮನೆ ಕರ್ಕೊಂಬಂದಿದ್ಯಾ ನೀವು, ನಾನು ಪರ್ಮಿಷನ್ ಇಲ್ಲದೇ ಇವ್ರ ಮನೆ ಒಳಗೆ ಬರ್ಕೂಡ್ದು ಅಂತ ಹೇಳ್ತಾರೆ. ಮತ್ತು ಕಾವ್ಯ ಮತ್ತು ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಆಚೆನೆ ನಿಂತ್ಕೊಳ್ತಾರೆ ಶಾಕ್ ಆಗಿ. ಮತ್ತಿಲ್ಲಿ ಕಾವ್ಯ ಮತ್ತು ಸೌಜನ್ಯ ಕಾಲೇಜ್ ಕಡೆ ಬರ್ತಾ ಇರ್ತಾರೆ. ಬರಬೇಕಾದ್ರೆ ಸೌಜನ್ಯ ಇದ್ದಳು, ಅಲ್ಲ ಕಡೆ ಪ್ರೊಫೆಸರ್ಗೆ ಎಷ್ಟೇ ಧೈರ್ಯ, ನಿನ್ನ ಕೈನೇ ಮುಟ್ಟಷ್ಟು ಬುದ್ಧಿ ಇಲ್ಲ ನನ್ನ ಮಗನಿಗೆ, ಇವತ್ತು ಏನಾದರೂ ಒಂದು ಕೈ ಯಾರು ಹೊಡೆದು ಮುರಿದಾಕಿರಬೇಕು, ಅವಾಗ ಸೂಪರಾಗಿರುತ್ತೆ ಅಂತ ಅನ್ಕೊಂಡು ಬರ್ತಾ ಇರ್ತಾರೆ. ಅಷ್ಟಲ್ಲೇ ಪ್ರೊಫೆಸರ್ ಕಣ್ಮುಂದೆನೇ ಬರ್ತಾನೆ. ಅದನ್ನು ನೋಡಿ ಅವಳು ಹೇಳ್ತಾ ಇದ್ದಾಳೆ, ಸೌಜನ್ಯ ನೋಡ್ತೀನಿ ಕಾವ್ಯ, ನನ್ನ ಬಾಯಿಲಿ ಮಚ್ಚೆ ಇದೆ ಕಡೆ, ನಾನು ಹೇಳ್ದಂಗೆ ಅವ್ನ ಕೈ ಮುರಿದೋಗಿದೆ ಕಡೆ ಅಂತ ಹೇಳಿ ಇಬ್ಬರು ಖುಷಿ ಪಡ್ತಿರ್ತಾರೆ. ಆಗ ಕಾವ್ಯ ಇದ್ದಳು, ಅಲ್ಲ ಕಡೆ ಸೌಜನ್ಯ, ನೀನು ಹೇಳೋಕ್ಕೂ ಮುಂಚೆನೇ ಯಾರೋ ಹೊಡೆದು ಮುರಿದಾಕಿರೋದು, ನಿನ್ನೆ ತಾತನೂ ಕೂಡ ಹೇಳಿದ್ರು, ನೀನು ಬೆಳಿಗ್ಗೆ ಹೋಗೋಷ್ಟೊಳಗೆ ಅವ್ನ ಕೈ ಮುರಿದೋಗಿರ್ತದೆ ನೋಡವ ಅಂತ, ಎಲ್ಲ ದೇವ್ರ ಲೀಲೆ ಕಡೆ, ಇಂಥ ನನ್ನ ಮಕ್ಳಿಗೆ ಹಿಂಗೆ ಆಗಬೇಕು, ಬರೀ ಕೈ ಮೂಳೆ ಮುರಿದಾಕಿರೋದಲ್ಲ ಬೆನ್ಮೂಳೆನೂ ಮುರಿದಾಕಬೇಕಾಗಿತ್ತು ಅಂತ ಇಬ್ಬರು ಮಾತಾಡ್ಕೊಂಡು ಬರ್ತಾರೆ. ಬಂದಾಗ ಅವಳು ಕಾವ್ಯ ಇದ್ದವಳು ಆರ್ಟಿಕಲ್ನ ಸಬ್ಮಿಟ್ ಮಾಡೋಕ್ಕೆ ಪ್ರೊಫೆಸರ್ ಹತ್ರ ಹೋಗ್ತಾಳೆ. ಆ ಪ್ರೊಫೆಸರ್ ಇದ್ದವನು, ಇಲ್ಲ ಕಾವ್ಯ ನೀನು ಬರೆದಿರೋ ಆರ್ಟಿಕಲ್ ತುಂಬ ತಪ್ಪಿದೆ, ಲೈನ್ ಬೈ ಲೈನ್ ಎಲ್ಲ ತಪ್ಪಿದೆ, ನಾನು ಇದನ್ನು ಒಪ್ಕೊಳ್ಳಲ್ಲ, ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಕಾವ್ಯ ಇದ್ದವಳು, ನೀವೇನು ತಪ್ಪು ಅಂತ ಹೇಳಿದ್ರೆ ನಾನು ಅದನ್ನು ಸರಿ ಮಾಡಿಕೊಂಡು ಕರೆಕ್ಟ್ ಮಾಡಿ ಕೊಡ್ತೀನಿ ಸರ್ ಅಂತ ಹೇಳ್ತಾಳೆ. ಆ ಪ್ರೊಫೆಸರ್ ಇದ್ದನು, ನೋ ಏನು ತಪ್ಪು ಅಂತ ನೀನೇ ಹುಡ್ಕು, ನಾನು ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ರಿಜೆಕ್ಟ್ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಕಾವ್ಯಗೆ ತುಂಬ ಬೇಜಾರಾಗಿ ಹೋಗ್ತಿರ್ತಾಳೆ. ಅದನ್ನು ನೋಡಿದಂಥ ಮಹಾದೇವ ಪ್ರೊಫೆಸರ್ ಹೋಗ್ತಿರ್ತಾನೆ ಮೆಟ್ಲತ್ರ, ಅಲ್ಲೇ ಹಿಡಿದು ಅವನು ರೂಮ್ ಒಳಗಡೆ ಕೂಡಾಕಿ ಮತ್ತೆ ಚೆನ್ನಾಗಿ ಹೊಡೆದು ವಾರ್ನಿಂಗ್ ಮಾಡ್ತಾ ಇದ್ದಾನೆ. ನನ್ನ ಹೆಂಡತಿ ಆರ್ಟಿಕಲ್ನ ನೀನು ಒಪ್ಕೊಂಡ್ರೆ ಸರ್ವಾಯಿತು ಅಂತ ಹೇಳಿ ವಾರ್ನಿಂಗ್ ಕೊಡ್ತಿದ್ದಾನೆ. ಫ್ರೆಂಡ್ಸ್, ಇದಿಷ್ಟು ಬಂದು ಇವತ್ತಿನ ಸಂಚಿಕೆ. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.